ದೇವರು ನಿಮಗೋಸ್ಕರ ಯಾರಾದರೂ ಆ್ಯಕ್ಚುಲ್ ಆಗಿ ಕಂಪ್ಯಾನಿಯನ್ ಅಂತ ನಿಮಗೋಸ್ಕರ ಯಾರಾದರೂ ಭೂಮಿ ಮೇಲೆ ಕಳಿಸಿದ್ರೆ ಅದು ನೀವು ಸಾಕುವಂಥ ನಾಯಿ ಆಗಿರುತ್ತೆ. ಸೊ ಇವತ್ತು ಅಂತಹ ಒಂದು ವಂಡರ್ಫುಲ್ ಕಥೆಯನ್ನು ರಾಹುಲ್ ಮಾಸ್ಟರ್ ಇವತ್ತು ನೀವು ವೇದಿಕೆ ಮೇಲೆ ಪರ್ಫಾರ್ಮ್ ಮಾಡಿದ್ದೀರಾ. ಈ ಗುಂಡ ಅನ್ನೋ ಕಂಪ್ಯಾನಿಯನ್ ಪ್ರತಿಯೊಬ್ಬರ ಜೀವನದಲ್ಲಿದ್ದರೆ ನೀವು ಲೈಫಲ್ಲಿ ತುಂಬ ಪುಣ್ಯ ಮಾಡಿದ್ದೀರಾ ಅಂತ ಅರ್ಥ ಅಷ್ಟೇ. ರಕ್ಷಿತಾ ಮ್ಯಾಮ್, ದಿಸ್ ಇಸ್ ದ ಮೋಸ್ಟ್ ಹಾರ್ಟ್ ಟಚಿಂಗ್ ಕಾನ್ಸೆಪ್ಟ್ ಅಂತ ಅನಿಸ್ತದೆ. ಪ್ರತಿಯೊಬ್ಬ ಮನುಷ್ಯ ಅವನ ಜೀವನದಲ್ಲಿ ಒಂದು ಪೆಟ್, ಅದು ನಾಯಿ ಇರ್ಬೋದು, ಬೆಕ್ಕಿರ್ಬೋದು, ಯಾವುದಾದ್ರೂ ಒಂದು ಪ್ರಾಣಿ ಮನೇಲಿ ಸಾಕಿದ್ರೆ ಪ್ರತಿಯೊಬ್ಬರು ಇದಕ್ಕೆ ರಿಲೇಟ್ ಮಾಡ್ತಾರೆ ಅನಿಸ್ತು. ಆ್ಯಂಡ್ ಡಿಂಪಲ್, ಯು ಆರ್ ಅ ವೆರಿ ಕ್ಯೂಟ್ ಪಪ್ಪಿ ಟು. ಥ್ಯಾಂಕ್ ಯು ಮ್ಯಾಮ್. Nitin, I'm so glad you're back, Nitin. Thank you. Especially feelings, the emotion, Rahul, you just brought it on stage today. Thank you so much. It was really emotional for me. ಮ್ಯಾಮ್, ಇಫ್ ಯು ಕ್ಯಾನ್ ಶೇರ್ ಅಬೌಟ್ ರೋಮಿಯೋ, ಯೋರ್ ಲವ್ ಆಫ್ ಲೈಫ್. ನಾನು ಆ್ಯಕ್ಚುಲಿ ಒಂದು ಪೆಟ್ ಮನೆಗೆ ತೊಗೊಂಬಂದಾಗ, ಒಂದು ಮರಿ ತೊಗೊಂಬಂದಾಗ ಯೂಶ್ವಲಿ ನಾವು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಹೆಲ್ದಿ ಆಗಿದೆಯಾ ಅಂತ ಫಸ್ಟ್ ಕೇಳ್ತೀವಿ. ಬಟ್ ವೆನ್ ರೋಮಿಯೋ ಕೇಮ್ ಟು ಮೀ, ಹಿ ಹ್ಯಾಡ್ ಟಿಕ್ ಫೀವರ್. And he was about 30 days, 40 days ಏನೋ ಇರಬೇಕು ಅವನು. ಸೊ ಡಾಕ್ಟರ್ ಸೆಡ್ ಇಲ್ಲ ನೀವು ತಗೋಬೇಡಿ ಅವನ್ನ ಅಂತ ಹೇಳಿದ್ರು. ಆ್ಯಂಡ್ ಐ ಸೆಡ್, ಸೊ ಅವ್ರ ಬ್ರೀಡರ್ ಅಲ್ಲೇ ನನ್ನ ಪಕ್ಕದಲ್ಲಿ ನಿಂತ್ಕೊಂಡಿದ್ರು. ಆ್ಯಂಡ್ ಐ ಸೆಡ್ ಏನು ಮಾಡ್ತೀರಾ ಇಂಥ ನಾಯಿಗಳಿಗೆ? ಆ್ಯಂಡ್ ಹಿ ಸೆಡ್ ಏನಿಲ್ಲ ಮೇಡಮ್, ಎಷ್ಟು ದಿವಸ ಬದುಕುತ್ತೆ ಅಷ್ಟು ದಿವಸ ಬದುಕುತ್ತೆ, ಇಲ್ಲ ಅದಾದ್ಮೇಲೆ ಹೋಗ್ಬಿಡುತ್ತೆ ಈ ಸೆಡ್. ಆ್ಯಂಡ್ ದಟ್ಸ್ ದ ಡೇ ಐ ಬಾಟ್ ರೋಮಿಯೋ ಹೋಮ್. ಆಬ್ವಿಯಸ್ಲಿ ಅವ್ನು ಟ್ರೀಟ್ಮೆಂಟ್ ತೊಗೊಂಡಿದ್ದಾನೆ, ಹೀಸ್ ಹೆಲ್ದಿ ನಾವು, ಹೀಸ್ ಫೈನ್ ನಾವು. ಬಟ್ ಅವ್ನು ನನ್ನ ಲೈಫಲ್ಲಿ ತಗೊಂಬಂದಿರೋ ಹ್ಯಾಪಿನೆಸ್ ಇದೆ ಅಲ್ಲ, ಪ್ರಾಬ್ಲಿ ಅದು ನಾನು ಬೇರೆ ಯಾರ ಜೊತೆನೂ ಐ ಡೋಂಟ್ ಥಿಂಕ್ ದ್ಯಾಟ್ ಇಸ್ ಮೆಜರ್ಡ್ ಟು ಎನಿ ಅದರ್ ಹ್ಯೂಮನ್ ಬೀಯಿಂಗ್ ಇನ್ ಮೈ ಲೈಫ್. ಅವ್ನು ಇವತ್ತು ನಮ್ಮ ಜೊತೆನೇ ಮಲಗೋದು. ನನಗೆ ಅವನು ಈಸ್ ನಾಟ್ ಎ ಪೆಟ್, ಈಸ್ ಮೈ ಸನ್, ನನ್ನ ಮಗ ಅವನು. ಐ ಆಮ್ ವೆರಿ ಪ್ರೌಡ್ ಟು ಬಿ ಹಿಸ್ ಮದರ್. ಐ ಲವ್ ಹಿಮ್ ಅ ಲಾಟ್. ಹಿ ರಿಯಲಿ ಕಂಪ್ಲೀಟ್ಸ್ ಮೈ ಲೈಫ್ ನಿಜವಾಗ್ಲೂ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಅರ್ಜುನ್ ಸರ್, ಅವುಗಳು ತೋರ್ಸೋಷ್ಟು ಕೇರ್ ಇದೆಯಲ್ಲ, ಅದು ಎಷ್ಟೋ ತಿಂಗಳಾಗಿರುತ್ತೆ. ಸುಮ್ಮನೆ ನಾವು ಹೋಗಿದ್ದು ಎಲ್ಲೋ ಗೊತ್ತಾಗುತ್ತೆ, ಹೆಂಗೆ ಓಡ್ ಬಂದು ತಬ್ಕೊತವೆ ಅಂದರೆ ದಟ್ ಫೀಲಿಂಗ್ ಯಾವ ಮನುಷ್ಯರು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೇ ಕ್ಲೋಸ್ ಇದ್ರೂ ಅವುಗಳ ಬಾಲ ಅಲ್ಲಾಡ್ಸ್ಕೊಂಡು ಓಡ್ ಬಂದು ಇಟ್ ವೋಂಟ್ ಲೀವ್ ಅಸ್. ನಮ್ಮ ಮನೇಲಿ ಚಾರ್ಲಿ ಅಂತ ಇದ್ದಾನೆ, ನನ್ನ ಹೆಂಡತಿಗಂತೂ ಅವರಿಬ್ಬರು ನೋಡ್ತಾ ಇದ್ರೆ ಅವ್ರ ತಾಯಿ ಮಗ ಥರನೇ. ನನ್ನ ಹೆಂಡತಿ ಏನಾದರೂ ಒಂದಿನ ಬೈದ್ಬಿಟ್ರೆ ಫಸ್ಟ್ ಫ್ಲೋರಿಂದ ಸೆಕೆಂಡ್ ಫ್ಲೋರ್ ಬರೋದೇ ಇಲ್ಲ, 2 ದಿನ ಕೋಪ ಮಾಡ್ಕೊಂಡ್ಬಿಡ್ತು. ಅದು ಹೆಂಗೆ ಅರ್ಥ ಆಗುತ್ತೆ ಅಂತಲೇ ಗೊತ್ತಾಗಲ್ಲ. ದೇವರು ಏನಕ್ಕೆ ಇವುಗಳಿಗೆಲ್ಲ ತುಂಬ ಚಿಕ್ಕ ಆಯ್ಸ್ ಕೊಟ್ಬಿಡ್ತಾನೆ ಅಂತ ನನಗೆ ಅರ್ಥ ಆಗಲ್ಲ. ದಟ್ ಇಸ್ ದ ವೆರಿ ವೆರಿ ತುಂಬ ಕಷ್ಟ ಅದನ್ನು ತಗೊಳ್ಳೋದು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ರಾಘು, ನನಗೆ ಐ ನೆವರ್ ಬೀನ್ ಅ ಪೆಟ್ ಪರ್ಸನ್. ನನಗೆ ಅದು ನಾನು ಪಡ್ಕೊಂಡು ಬಂದಿಲ್ಲ ಅಂತ ಕಾಣುತ್ತೆ. ನಾನು ಅದನ್ನ ಆ ಥರ ಭಾವಿಸ್ತೀನಿ. ಆದರೆ ನನಗೆ ಈ ಸಂಬಂಧಗಳ ಬಗ್ಗೆ ನನಗೆ ಬಹಳ ಗೊತ್ತು. ಇವತ್ತು ನನಗೆ ಗೊತ್ತಿಲ್ಲ ನಿತಿನ್, ನೀನು ನಾನು ಅಲ್ಲೇ ಬಂದು ಮಾತಾಡ್ತೀನಿ ಕಣ. ಇವನು ನನಗೆ ನಿತಿನ್ ಡ್ಯಾನ್ಸ್ ಮಾಡ್ತಿರ್ತಾನೆ, ಆದರೆ ಇವತ್ತು ಅವ್ನು ಡ್ಯಾನ್ಸ್ ಮಾಡ್ಬೇಕಾದ್ರೆ ಅವ್ನ ಡ್ಯಾನ್ಸಲ್ಲಿ ಒಂದು ಜೀವ ಇತ್ತು, ಒಂದು ತುಂಬ ದೊಡ್ಡ ಜೀವ ಇತ್ತು ಅವ್ನ ಡ್ಯಾನ್ಸಲ್ಲಿ. ಆ ಜೀವನೇ ಇವಳು ಅಂತ ನನಗೆ ಅನ್ನಿಸ್ತು. ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಲು, ಎಷ್ಟು ಮುಗ್ಧತೆಯಿಂದ ಡ್ಯಾನ್ಸ್ ಮಾಡಿದ್ಲು, ಎಷ್ಟು ಅದ್ಭುತವಾಗಿ ಅದು ಆ ಎಮೋಟ್ ಮಾಡಿದ್ರು ಅದನ್ನು. ಐ ಲವ್ಡ್ ದ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನನ್ನ ಪಕ್ಕದಲ್ಲಿ ಚಿನ್ನಿ ಮಾಸ್ಟ್ರು ಏದುಸಿರು ಬಿಡ್ತಾ ಇದ್ದಾರೆ. ನಾನು ಹೇಳ್ತೀನಿ, ದಯವಿಟ್ಟು ಎಲ್ಲರೂ ಸಂಬಂಧಗಳನ್ನು ಬಿಗಿಯಾಗಿ ಗಟ್ಟಿಯಾಗಿ ಹಿಡಿದಿಟ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರಾಘು, ಥ್ಯಾಂಕ್ ಯು ಸೋ ಮಚ್. ರಾಘು ಮಾತಾಡ್ಬೇಕಾದ್ರೆ ಒಂದು ಮಾತು ಹೇಳಿದ್ರು, ಚಿನ್ನಿ ಮಾಸ್ಟ್ರು ಏದುಸಿರು ಬಿಡ್ತಾ ಇದ್ದಾರೆ ಅಂತ. ಆ ಕಾರಣ ಬಹುಶಃ ಚಿನ್ನಿ ಮಾಸ್ಟರ್ ಬಗ್ಗೆ ಗೊತ್ತಿರೋರಿಗೆ ಎಲ್ಲರಿಗೂ ಗೊತ್ತು. ಅವ್ರಿಗೆ ಅವ್ರ ಪೆಟ್ ಅಂದರೆ ಬಹುಶಃ ಅವರ ಜೀವನದ ಬಿಗ್ಗೆಸ್ಟ್ ಸ್ಟ್ರೆಂತ್. ಇಫ್ ಐ ಆಮ್ ನಾಟ್ ರಾಂಗ್ ಮಾಸ್ಟರ್, ನಿಮ್ಮ ಇನ್ನೊಂದು ಮಗ. ಈ ಪರ್ಫಾರ್ಮೆನ್ಸ್ ನೋಡಿದ್ರೆ ನನ್ನ ಮಗ ಪೆಟ್ ಮಗ ಅಂತೀವಿ ನಾವು, ಪೆಟ್ ಚೈಲ್ಡ್ ಅಂತ. ಅವನು ಏನೇನು ಮಾಡ್ತಾನ ಎಕ್ಸಾಕ್ಟ್ಲಿ ಆ ಥರನೇ ದಿಸ್ ಗರ್ಲ್ ಡಿಡ್. ಅವನು ಜರ್ಮನ್ ಶೆಪರ್ಡು. ಹಿ ವಾಸ್ 9.5 years old. He used to sleep with us. I used to take him for walks. But just 1 week back, ಅವನಿಗೆ he didn't want to come with me. Early morning ಅವನಿಗೆ he comes and wakes me up actually. ಅವನು ಹಿಂಗೆ ಮಾಡಿ he wakes me up. ಆಚೆ ಕೂತ್ಕೊಂಡು after I have my coffee, he sits and looks at me. ಅವನು ಯಾವಾಗ ಬರ್ತಾನೆ, ನಾನು ತಗೊಂಡೋಗ್ತಾನಂತ ಅವ್ನು ವೆಯ್ಟ್ ಮಾಡ್ತಾನೆ. 9.5 years this happened. 9.5 years. It's a fully grown German Shepherd. My wife used to feed him. ಅವನ ಮುಖ ನೋಡಿದ್ರೆ such a big face he had.
ನಾನು ಯಾವಾಗಲೂ ಔಟ್ಡೋರ್ ಹೋಗ್ತಾ ಇರ್ತೀನಲ್ಲ 10 days 20 days 1 month. ದ ಮೂಮೆಂಟ್ ಐ ಪ್ರೆಸ್ ದ ಲಿಫ್ಟ್, ಅಲ್ಲಿಂದ ಅವ್ನು ಶೌಟ್ ಶುರು ಆಗುತ್ತೆ ಮನೆಗೊಳಗಡೆ. ಹೌ ಈ ಸೆನ್ಸಸ್ ಐ ಡೋಂಟ್ ನೋ. ಅನು ಬಂದ್ಬಿಟ್ಟು ಇಲ್ಲಿ ಅಲ್ಲಿ ಓಡಾಡ್ಕೊಂಡು ಈ ಜಂಪ್ಸು, ಲಿಕ್ಸ್ ಯು, ಬೈಟ್ಸ್ ಯು, ಟ್ಯಾರ್ಸ್ ಮೈ ಟಿ ಶರ್ಟ್. ಅಯ್ಯೋ ದಟ್ 1 week ನಾ ಮನೆಯಲ್ಲಿ ವಿ ಡಿಡ್ ನೋ, ನಾವು ಎಲ್ಲರೂ ಕುತ್ಕೊಂಡು ಹೌ ಟು ಸಾಲ್ವ್ ದಿಸ್ ಪ್ರಾಬ್ಲಮ್. ಕ್ಯಾನ್ಸರ್ ಬಂದ್ಬಿಡ್ತು, ಲಂಗ್ ಕ್ಯಾನ್ಸರ್. ಹೆಂಗೆ ಗೊತ್ತಾಗ್ತದೆ ಅಂದರೆ ಜಸ್ಟ್ 1 week ಬ್ಯಾಕ್ ವಿ ಕೇಮ್ ಟು ನೋ ದಟ್ ಈಸ್ ಗೋಯಿಂಗ್ ಟು ಡೈ ಅಂತ. ಆ್ಯಂಡ್ ಡಾಕ್ಟರ್ ಎಲ್ಲ ಹೇಳ್ತಿದ್ದಾರೆ, ಎಲ್ಲ ಸ್ಪೆಷಲಿಸ್ಟ್ ಲಂಡನ್, ಅಮೇರಿಕಾ, ಎವ್ರಿವೇರ್ ಐ ಸರ್ ದೇ ಆರ್ ಸೇಯಿಂಗ್ ಇಫ್ ಯು ಡೋಂಟ್ ಪುಟ್ ಹಿಮ್ ಟು ಸ್ಲೀಪ್ ಅವ್ನು ರಕ್ತವಾಂತಿ ಮಾಡ್ತಾನೆ, ನನ್ನ ಆಸ್ಮಾ ಜಾಸ್ತಿ ಆಗ್ಬಿಡುತ್ತೆ, ಪ್ಲೀಸ್ ಮೇಕ್ ಹಿಮ್ ಟು ಸ್ಲೀಪ್. ನಾವು ಹೌ ವಿಲ್ ಯು ಮೇಕ್ ಯುವರ್ ಚೈಲ್ಡ್ ಸ್ಲೀಪ್ ಯಾರ್? He left us 1 month. ಅದೊಂದು ಲವ್ ಇದೆಯಲ್ಲ, ದಟ್ ಲವ್ ಇಸ್ ದ ಮೇನ್ ಲವ್. True. And thank you so much, Nitin and Thank you, sir. Dimple. It was a great, fantastic dance show. And ನಾನು ಯೋಚನೆ ಕೂಡ ಮಾಡಲಿಲ್ಲ. I thought I must give a tribute to my child. So thanks for giving a tribute. Thank you so much. I love you guys. ಥ್ಯಾಂಕ್ ಯು ಮಾಸ್ಟರ್. ಅಂದರೆ ಇವತ್ತು ನಾವು ಈ ಡಾಗ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ನಮ್ಮ ಪ್ರೇಮ್ ಇಲ್ಲಿದ್ರೆ ಐ ವಾಂಟ್ ಟು ಟೇಕ್ ದಿಸ್ 1 minute ಟು ಥ್ಯಾಂಕ್ ಪ್ರೇಮ್. ಪ್ರೇಮ್ ನಮ್ಮ ಅಯ್ಯೋ ಚಿನ್ನು ಓಡಿ ಬಚ್ಚಿನಿ ಬಂಗಾರು. ಓಕೆ 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 ಚಿನ್ನು ಓಡಿ ಬಚ್ಚಿನಿ. ಇವನು ನನ್ನ ಮಗ ಚಿನ್ನು. ಆ್ಯಕ್ಚುಲಿ ಇವನು ನಂದು 2ನೇ ಮಗ. ಇವನಿಗಿಂತ ಮುಂಚೆ ನಮ್ಮ ಮನೇಲಿ ಒಂದು ಶಿಡ್ಸು ಇತ್ತು, ಅವನ ಹೆಸರು ಚಿನ್ನುನೇ. ನಮ್ಮ ಜೊತೆ 9 ವರ್ಷ ಇದ್ದ. ಅವನು ಸಡನ್ನಾಗಿ ಟಿಕ್ ಫೀವರ್ ಬಂತು ಅವನಿಗೆ ಅಂತ ಗೊತ್ತಾಯಿತು. ಆ್ಯಂಡ್ ವಿ ಟುಕ್ ಹಿಮ್ ಟು ದ ಡಾಕ್ಟರ್, ಡಿಡ್ ಎವ್ರಿಥಿಂಗ್, ಬ್ಲಡ್ ಟ್ರಾನ್ಸ್ಪ್ಲಾಂಟ್ ಎಲ್ಲ ಆಯಿತು. ಮಾಸ್ಟರ್ ಹಿಂದಿನ ದಿನ ಪ್ರತಿದಿನ ರಾತ್ರಿ ನನ್ನ ಜೊತೆ ಮಲಗ್ತಿದ್ದ ಅವನು. ಅವತ್ತು ನೈಟ್ ಅವ್ನಿಗೆ ಏನಾಯ್ತೋ ಗೊತ್ತಿಲ್ಲ, ಇವ್ರು ಇಲ್ಲದೇ ಇರೋ ಟೈಮಲ್ಲಿ ನನಗೆ ಊಟ ಹಾಕೋದು ನಮ್ಮಮ್ಮ ಅಂತ ಹೇಳ್ಬಿಟ್ಟು ಅವನಿಗೆ ನಡೆಯೋಕ್ಕಾಗ್ತಾ ಇಲ್ಲ. ನನ್ನ ಬೆಡ್ಡಿಂದ ಎದ್ದು ಹೋಗಿ ಮಧ್ಯರಾತ್ರಿ 3 ಗಂಟೆ ನಮ್ಮ ಅಮ್ಮನ ಜೊತೆ ಹೋಗಿ ಮಲಗಿದ್ದಾನೆ. ಬೆಳಗ್ಗೆ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಿದ್ದೀನಿ, ಅವನ್ನ ಹಿಂಗೆ ಇಟ್ಕೊಂಡಿದ್ದೀನಿ ಮಾಸ್ಟರ್. ಅವನು ಒಂದು ಸಲ ನನ್ನ ಮುಖ ನೋಡ್ದ ಅಷ್ಟೇ. ನನ್ನ ಇದೇ ಕೈಯಲ್ಲಿ ಅವನು ಜೀವ ಬಿಟ್ಟಿದ್ದಾನೆ.